ಇದು ಸುಜಾತಾ ಭಟ್ ತನ್ನ ಕಂಪ್ಲೇಂಟ್ ನೀಡಿದ ನಂತರ ವಾಪಸ್ ಬಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು. ಹಾಗಾದ್ರೆ ಸುಜಾತಾ ಭಟ್ ತಮ್ಮ ದೂರಿನಲ್ಲಿ ಮಾಡಿರೋ ಪ್ರಮುಖ ಆರೋಪಗಳು ಏನೇನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸುಜಾತಾ ಭಟ್ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ತಮ್ಮ ಮಗಳು ಕಾಣೆಯಾಗಿದ್ದರ ಬಗ್ಗೆ ಮಾತಾಡಿದ್ದಾರೆ. ದೂರಿನ ಪ್ರತಿಯ ಕಾಪಿ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನಲ್ಲಿ. ಈಗ ಮಾತಾಡಿದ್ರಲ್ಲ ಸುಜಾತಾ ಭಟ್ ಅವರು ನೀಡಿರುವ ದೂರಿನ ಕಾಪಿ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ದೂರಿನ ಹೈಲೈಟ್ಸ್ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಏನೇನು ಆರೋಪ ಮಾಡಿದ್ದಾರೆ, ಅವರ ಬೇಡಿಕೆ ಏನು, ಅವರ ಆಗ್ರಹ ಏನು ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸುಜಾತಾ ಭಟ್ ದೂರಿನಲ್ಲಿ ಹೇಳಿರುವ ಪಾಯಿಂಟ್ಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ನಾನು ಸುಜಾತಾ ಭಟ್, ವಯಸ್ಸು 60, ನನ್ನ ಪತಿ ದಿವಂಗತ ಅನಿಲ್ ಭಟ್. 2003ರಲ್ಲಿ ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದುತ್ತಾ ಇದ್ಲು. ಸ್ಟೆನೋಗ್ರಾಫರ್ ಆಗಿ ನಾನು ಸಿಬಿಐನಲ್ಲಿ ಕೆಲಸ ಮಾಡ್ತಾ ಇದ್ದೆ 2003ರಲ್ಲಿ. ಆಗ ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದ್ತಾ ಇದ್ಲು. ಸಹಪಾಠಿಗಳ ಜೊತೆ ಧರ್ಮಸ್ಥಳ ಪ್ರವಾಸಕ್ಕೆ ಹೋಗಿರ್ತಾಳೆ. 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾದಳು ಅಂತ ಅವಳ ಗೆಳತಿ ರಶ್ಮಿ ಹೇಳಿರ್ತಾಳೆ. ಕೋಲ್ಕತ್ತಾದಿಂದ ನಾನು ಧರ್ಮಸ್ಥಳಕ್ಕೆ ಆಗ ಬಂದು ವಿಚಾರಿಸಿದೆ. ಟೆನ್ಷನ್ ಆಯ್ತು ನನಗೆ. ನಾನು ಧರ್ಮಸ್ಥಳಕ್ಕೆ ಬಂದು ವಿಚಾರಿಸಿದೆ. ದೇವಸ್ಥಾನದ ಸಿಬ್ಬಂದಿ ನನ್ನ ಮಗಳನ್ನ ಕರೆದುಕೊಂಡು ಹೋಗಿದ್ದನ್ನ ನೋಡಿದ್ದೀವಿ ಅಂತ ಸ್ಥಳೀಯರು ಹೇಳಿದ್ರು. ಒಂದು ರಶ್ಮಿ ಮಾಹಿತಿ ಕೊಟ್ಟಿದ್ಲು, ಮಗಳು ಕಾಣಿಸ್ತಿಲ್ಲ, ನಾಪತ್ತೆಯಾಗಿದ್ದಾಳೆ ಅಂತ. ನನ್ನ ಮಗಳನ್ನ ಧರ್ಮಸ್ಥಳದ ದೇವಸ್ಥಾನದ ಸಿಬ್ಬಂದಿ ಕರ್ಕೊಂಡು ಹೋದ್ರು ಅಂತ ಸ್ಥಳೀಯರು ಹೇಳಿದ್ರು ಅಂತ ಸುಜಾತಾ ಭಟ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆಗ ನಾನು ಬೆಳ್ತಂಗಡಿ ಠಾಣೆಗೆ ದೂರು ಕೊಡೋದಕ್ಕೆ ಹೋದ್ರೆ ಪೊಲೀಸರು ನನ್ನನ್ನ ಬೈದು ಕಳಿಸಿದ್ರು. ನನಗೆ ದೂರು ಕೊಡೋದಕ್ಕೆ ಅವಕಾಶ ಕೊಡಲಿಲ್ಲ. ಆಗ ನಾನು ಹೋಗಿದ್ದು ವೀರೇಂದ್ರ ಹೆಗಡೆ ಅವರ ಬಳಿ. ವೀರೇಂದ್ರ ಹೆಗಡೆ ಅವರ ಬಳಿ ಬಂದ್ರೆ ಅವರು ಮತ್ತು ಅವರ ಸಹೋದರ ಹರ್ಷೇಂದ್ರ ನನ್ನನ್ನ ಬೈದು ಕಳಿಸಿದ್ರು. ಆವತ್ತು ರಾತ್ರಿ ದೇವಸ್ಥಾನದ ಸಿಬ್ಬಂದಿ ನನ್ನನ್ನ ಅಪಹರಿಸಿದ್ರು ಅಂತ ಸುಜಾತಾ ಭಟ್ ಆರೋಪ ಮಾಡ್ತಾ ಇದ್ದಾರೆ. ಅವತ್ತು ರಾತ್ರಿ ದೇವಸ್ಥಾನದ ಸಿಬ್ಬಂದಿ ಅಪಹರಿಸಿದ್ರು ಅನ್ನುವಂತ ವಿಚಾರವನ್ನ ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ನನಗೆ ಚಿತ್ರಹಿಂಸೆಯನ್ನ ಕೊಟ್ಟು ನನ್ನ ತಲೆಗೆ ಜೋರಾಗಿ ಹೊಡೆದ್ರು. ದೂರಿನಲ್ಲಿರುವಂತಹ ಅಂಶಗಳು ಇದು. 3 ತಿಂಗಳು ಕೋಮಾದಲ್ಲಿದ್ದು ಎಚ್ಚರ ಆದಾಗ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಅಗಡಿ ಆಸ್ಪತ್ರೆಯಲ್ಲಿ ಇದ್ದೆ. ಅಲ್ಲಿಗೆ ನಾನು ದಾಖಲಾಗಿದ್ದೆ. 3 ತಿಂಗಳುಗಳ ಕಾಲ ಕೋಮಾದಲ್ಲಿದ್ದೆ. ಅದಾದ ನಂತರ ಎಚ್ಚರಾದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ನ ಅಗಡಿ ಆಸ್ಪತ್ರೆಯಲ್ಲಿದ್ದೆ. ಅಂದಿನಿಂದ ಇವತ್ತಿನ ತನಕವೂ ಕೂಡ ದುಃಖದಲ್ಲೇ ಕಾಲ ಕಳೀತಾ ಇದ್ದೀನಿ, ದಿನ ಕಳೀತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಸುಜಾತಾ ಭಟ್ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ಅನಾಮಿಕ ದೂರುದಾರನ ವಿಚಾರ ನನಗೆ ಗೊತ್ತಾಯಿತು. ಆತ ದೂರು ಕೊಟ್ಟಿದ್ದಾನೆ ಈ ರೀತಿಯಾಗಿ ಅನ್ನುವಂಥ ವಿಚಾರ ನನಗೆ ತಿಳಿಯಿತು. ಆ ಕಾರಣದಿಂದಾಗಿ ನಾನೀಗ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳ ಅಸ್ಥಿಪಂಜರ ಸಿಕ್ಕರೆ ನನಗೆ ಕೊಡಿ, ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಾನು ಸಂಸ್ಕಾರ ಮಾಡ್ತೀನಿ. ಸುಜಾತಾ ಭಟ್ ಅವರ ಪ್ರಕಾರ 2003ರಲ್ಲಿ ಮಗಳು ಧರ್ಮಸ್ಥಳಕ್ಕೆ ತನ್ನ ಗೆಳತಿಯರೊಂದಿಗೆ ಬರ್ತಾಳೆ, ಸಹಪಾಠಿಗಳ ಜೊತೆ ಬರ್ತಾಳೆ. ನಾಪತ್ತೆಯಾಗಿದ್ದಾಳೆ ಅಂತ ರಶ್ಮಿ ಅನ್ನೋ ಹುಡುಗಿ ಸುಜಾತಾ ಭಟ್ಗೆ ತಿಳಿಸ್ತಾಳೆ. ಕೋಲ್ಕತ್ತಾದಿಂದ ಸುಜಾತಾ ಭಟ್ ಧರ್ಮಸ್ಥಳಕ್ಕೆ ಬರ್ತಾರೆ. ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಧರ್ಮಸ್ಥಳದ ಸಿಬ್ಬಂದಿ ಅನನ್ಯ ಭಟ್ನ ಕರ್ಕೊಂಡು ಹೋಗಿದ್ದನ್ನ ನಾನು ನೋಡ್ದೆ ಅಂತ ಸ್ಥಳೀಯರು ನನಗೆ ಹೇಳಿದ್ರು ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಆಗ ನಾನು ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರು ಒಪ್ಪಲಿಲ್ಲ. ವೀರೇಂದ್ರ ಹೆಗಡೆ ಅವರಿಗೆ ಬಂದ್ರೆ ಅವರ ತಮ್ಮ ಮತ್ತು ಅವರು ನನ್ನನ್ನ ಬೈದು ಕಳಿಸಿದ್ರು. ಆಮೇಲೆ ಬಸ್ ಸ್ಟಾಪ್ ನಲ್ಲಿದ್ದ ನನ್ನ ತಲೆಗೆ ಯಾರೋ ಬಡದು ನನ್ನನ್ನ ಕಿಡ್ನಾಪ್ ಮಾಡಿದ್ರು. 3 ತಿಂಗಳ ಕಾಲ ನಾನು ಕೋಮಾದಲ್ಲಿದ್ದೆ. ಇದು ಸುಜಾತಾ ಭಟ್ ಅವರ ಒಟ್ಟಾರೆ ದೂರಿನ ಸಾರಾಂಶ. ಅವರು ಕೇಳ್ತಾ ಇರೋದು, ನನ್ನ ಮಗಳ ಅಸ್ಥಿಗಳನ್ನ ಕೊಡಿ, ನಾನು ಧಾರ್ಮಿಕ ವಿಧಿವಿಧಾನದಂತೆ ಸಂಸ್ಕಾರ ಮಾಡ್ತೀನಿ ಅಂತ ಸುಜಾತಾ ಭಟ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.